ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಪ್ಲೇ ಆಫ್ಸ್ ನಡೀತಾ ಇದೆ ಬಿಗ್ ಬ್ಯಾಶ್ ಲೀಗ್ದು. ಇವತ್ತು ಕರೆಂಟ್ಲಿ ಕ್ವಾಲಿಫೈರ್ಸ್ ಬಂದು ನಡೀತಾ ಇದೆ. ಅದೇ ಸಿಡ್ನಿ ಸಿಕ್ಸರ್ಸ್ ಇಸ್ ಟೇಕಿಂಗ್ ಆನ್ ಹೊಬಾರ್ಟ್ ಹರಿಕೇನ್ಸು. ಇಬ್ಬರು ಕೂಡ ಟಾಪ್ ಕ್ವಾಲಿಟಿ ಟೀಮು, ಸಕಲಾಗಿ ಆಡಿದ್ದಾರೆ ಈ ಟೂರ್ನಮೆಂಟಲ್ಲಿ. ಹೊಬಾರ್ಟ್ ಹರಿಕೇನ್ಸ್ ಅಂತ ಸಿಕ್ಕಾಪಟ್ಟೆ ಕ್ಲಾಸ್ನ ತೋರಿಸಿದ್ರು, ಬಟ್ ಲಾಸ್ಟ್ ಮ್ಯಾಚ್ನ ಒಂದು ಅನ್ಫಾರ್ಚುನೇಟ್ ಆಗಿ ಸೋತರು. ಮೆಲ್ಬೋರ್ನ್ ಸ್ಟಾರ್ಸ್ ಬಗ್ಗೆ, ಹೊಬಾರ್ಟ್ ಹರಿಕೇನ್ಸ್ ಬಗ್ಗೆ ಮಾತಾಡೋಕ್ಕೆ ಬಂದಿಲ್ಲ, ಸಿಡ್ನಿ ಸಿಕ್ಸರ್ಸ್ ಬಗ್ಗೆ ಮಾತಾಡೋಕ್ಕೆ ಬಂದಿಲ್ಲ, ಮಾತಾಡೋಕ್ಕೆ ಬಂದರೆ ಸಿಡ್ನಿ ಥಂಡರ್ಸ್ ಬಗ್ಗೆನೂ ಮಾತಾಡೋಕ್ಕೆ ಬಂದಿಲ್ಲ. ಲಾಸ್ಟಲ್ಲಿ ಮೂಲೆಯಲ್ಲಿ ಕ್ವಾಲಿಫೈ ಆಗಿರೋಂಥ ಮೆಲ್ಬೋರ್ನ್ ಸ್ಟಾರ್ಸ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಗುರು. ನಾಳೆ ನಡೀತಾ ಇದೆ ಎಲಿಮಿನೇಟರ್ ಮ್ಯಾಚು, ಮೆಲ್ಬೋರ್ನ್ ಸ್ಟಾರ್ಸ್ ವರ್ಸಸ್ ಸಿಡ್ನಿ ಥಂಡರ್ಸ್. ಸೊ ಇವ್ರದ್ದು ಮ್ಯಾಚು. ಸೊ ಇವ್ರು ಹೆಂಗೆ ಒಂಥರ ಬಂದಿದ್ದು ಅಂತಂದರೆ, ಮೆಲ್ಬೋರ್ನ್ ಸ್ಟಾರ್ಸ್ ಅವರು ಇವ್ರು ಇಲ್ಲವೇ ಇಲ್ಲ ಆಗಿರೋ ಟೂರ್ನಮೆಂಟಲ್ಲಿ. ಫಸ್ಟ್ 5-5 ಮ್ಯಾಚ್ನ ಆಗಿರುವಂಥದ್ದು 10 ಮ್ಯಾಚು, ಫಸ್ಟ್ 5-5 ಮ್ಯಾಚ್ನ ಸೋತಿರೋವಂಥ ಟೀಮು ಕ್ವಾಲಿಫೈ ಆಗಿದೆ ಅಂದರೆ ಪ್ಲೇ ಆಫ್ಸಿಗೆ. ಇದು ಸಾಧ್ಯನಾ? ಹೌದು. ಇಂಪಾಸಿಬಲ್ನ ಪಾಸಿಬಲ್ ಮಾಡಿರೋದು ರೀಸೆಂಟ್ ಟೈಮ್ಸಲ್ಲಿ ನಮ್ಮ RCB ಕೊಟ್ಟಂಥ ಪರ್ಫಾರ್ಮೆನ್ಸ್ ಇದೆಯಲ್ಲ ಅದು, ಜೊತೆಗೆ ಮೆಲ್ಬೋರ್ನ್ ಸ್ಟಾರ್ಸ್ ಕೊಟ್ಟಂಥ ಪರ್ಫಾರ್ಮೆನ್ಸ್ ಇದೆಯಲ್ಲ ಇದು ಒಂದೇ ರೇಂಜಿಗೆ ನಾವು ತೂಗ್ಬೋದು. ಯಾಕೆಂದರೆ ಆ ಥರ ಒಂದು ಪರ್ಫಾರ್ಮೆನ್ಸ್ನ ಮೆಲ್ಬೋರ್ನ್ ಸ್ಟಾರ್ಸ್ ಕೊಟ್ಟಿರುವಂಥದ್ದು. ಇವಾಗ ಪ್ಲೇ ಆಫ್ಸಿಗೆ ಎಂಟ್ರಿ ಕೊಡಿದ್ರೆ ಅಂತಂದರೆ RCB ಥರನೇ ಆಡಬೇಕಾಗಿತ್ತು. ಇಲ್ಲಿ ಒಂಥರ ಏನಿರ್ತಾರೆ ಕೋಇನ್ಸಿಡೆನ್ಸ್ ಅನ್ನೋದು ಇದು ಸಿಕ್ಕಾಪಟ್ಟೆ ಇದೆ. ಯಾಕಂದರೆ ಮ್ಯಾಕ್ಸ್ವೆಲ್ ಈ ಟೀಮಲ್ಲೂ ಇದ್ರು, ಮ್ಯಾಕ್ಸ್ವೆಲ್ ಆ ಟೀಮಲ್ಲೂ ಇದ್ದಾರೆ. ಮ್ಯಾಕ್ಸ್ವೆಲ್ ನಮ್ಮ RCBಗೆ ಪರ್ಫಾರ್ಮ್ ಮಾಡಿರಲಿಲ್ಲ ಅಷ್ಟೇ. ಈ ಕಡೆ ಮ್ಯಾಕ್ಸ್ವೆಲ್ ಸಕಲಾಗಿ ಪರ್ಫಾರ್ಮ್ ಮಾಡಿದ್ರು. ಇನ್ನೇನು ಕ್ರಂಚ್ ಮೂಮೆಂಟಲ್ಲಿ ಇಲ್ಲಾಗಿರೋ ಕ್ವಾಲಿಫೈ ಆಗಲೇಬೇಕು ಅನ್ನೋವಂಥ ಟೈಮಲ್ಲಿ ಲಾಸ್ಟ್ 3 ಮ್ಯಾಚ್ನು ಕೂಡ ಒಂಥರ ಸಿಂಗಲ್ ಹಳ್ಳಿ ಎತ್ಕೊಂಡೋಗ್ಬಿಟ್ರು ಅಂತ ಹೇಳಬೇಕು. ಗ್ಲಾನ್ ಮ್ಯಾಕ್ಸ್ವೆಲ್ ಗೆಲ್ಲೇಬೇಕಿತ್ತು ಗುರು. ಒಂದು ಮ್ಯಾಚ್ನ ಸೋತಿದ್ರು ಕೂಡ ಗೇಮಿಂದ ಔಟ್ ಆಗೋಗ್ಬಿಟ್ರು ಅವರು. 5-5 ಮ್ಯಾಚ್ನು ಕೂಡ ಗೆಲ್ಲಬೇಕಾಗಿತ್ತು. ಅದೇ ಥರ ಕನ್ಸಿಸ್ಟೆಂಟಾಗಿ 5-5 ಮ್ಯಾಚ್ನ ಕಂಟಿನ್ಯೂಸ್ ಆಗಿ ಹೊಡೆದಂಥ ಮೆಲ್ಬೋರ್ನ್ ಸ್ಟಾರ್ಸು. ಈ ಕಡೆ ನಮ್ಮ RCB ಹಿಂಗೆ 6 ಮ್ಯಾಚ್ನ ಕಂಟಿನ್ಯೂಸ್ ಆಗಿ ಹೊಡಿತು. ಫಸ್ಟು 8 ಮ್ಯಾಚಲ್ಲಿ ಒಂದೇ ಮ್ಯಾಚ್ ಗೆದ್ದಂಥ RCB, ಈ ಕಡೆ ಫಸ್ಟು 6 ಮ್ಯಾಚಲ್ಲಿ ಒಂದೇ ಒಂದು ಮ್ಯಾಚ್ ಗೆದ್ದಂಥ ಯೂರೋಸ್ನೇ. RCBನೂ ಫಸ್ಟ್ 6 ಮ್ಯಾಚ್ನ ತೊಗೊಂಡು ನೋಡ್ತಾರೆ ಒಂದೇ ಮ್ಯಾಚ್ನ ಗೆದ್ದಿದ್ದು. ಇವರು ಕೂಡ ಫಸ್ಟ್ 6 ಮ್ಯಾಚ್ನ ತೊಗೊಂಡು ನೋಡ್ತಾರೆ ಒಂದೇ ಮ್ಯಾಚ್ನ ಗೆದ್ದಿರೋಂಥದ್ದು. ಬಟ್ ಕಂಟಿನ್ಯೂಸ್ ಆಗಿ 5 ಮ್ಯಾಚ್ನ ಹೊಡೆಯೋದಿದೆಯಲ್ಲ, ಅಂಡ್ ನಮ್ಮ RCB ಕಂಟಿನ್ಯೂಸ್ ಆಗಿ 6 ಮ್ಯಾಚ್ನ ಹೊಡೆಯೋದಿದೆಯಲ್ಲ, ಅದು ಲಾಸ್ಟ್ ಮ್ಯಾಚು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಮ್ಯಾಚು. ಹೊಬಾರ್ಟ್ ಹರಿಕೇನ್ಸ್ ಅಂತ ಟೀಮ್ ಮೇಲೆ, ಟಾಪ್ ಕ್ವಾಲಿಟಿ ಟೀಮ್ ಮೇಲೆ, ಟಾಪ್ ಆಫ್ ದ ಟೇಬಲ್ ಅಲ್ಲಿ ಫಿನಿಶ್ ಮಾಡಿರುವಂಥ ಟೀಮ್ ಮೇಲೆ. ಇನ್ಫ್ಯಾಕ್ಟ್ ಅವರು ಈ ಮ್ಯಾಚ್ನ ಸೋತಿರಲಿಲ್ಲ ಅಂತಂದರೆ ಒಂದೇ ಒಂದು ಮ್ಯಾಚ್ನ ಸೋತಂಗೆ ಇರ್ತಿತ್ತು ಲೀಗ್ ಸೀಸಲ್ಲಿ. ಹೊಬಾರ್ಟ್ ಹರಿಕೇನ್ಸು ಅಂತ ಸ್ಟ್ರಾಂಗ್ ಇರುವಂಥ ಟೀಮು. ಆ ಟೀಮ್ಗೆ ಲಾಸ್ಟ್ ಮ್ಯಾಚಲ್ಲಿ ಹೊಡೆಯೋದಿದೆಯಲ್ಲ, ನಮ್ಮ RCB CSKಗೆ ಲಾಸ್ಟ್ ಮ್ಯಾಚ್ ಹೊಡೆಯೋದಿದೆಯಲ್ಲ. ಸೊ ಇದು ಒಂಥರ ಮ್ಯಾಚ್ ಟು ರಿಮೆಂಬರ್ ಅಂತ ಹೇಳ್ಬೇಕು. ಆ ಥರ ಪ್ರದರ್ಶನ ಕೊಟ್ಟಿರೋದು ಮೆಲ್ಬೋರ್ನ್ ಸ್ಟಾರ್ಸ್ ಅವರು. ಹೌದು, ಕ್ವಾಲಿಫೈ 1-2 ದಿನ ಆಯಿತು. ಇವಾಗ ಪ್ಲೇ ಆಫ್ಸ್ ನಡೀತಾ ಇದೆ. ಮೆಲ್ಬೋರ್ನ್ ಸ್ಟಾರ್ಸಲ್ಲಿ ಸಿಕ್ಕಾಪಟ್ಟೆ ಒಂಥರ ಏನು ಅಂತಂದರೆ ಸಿಮಿಲಾರಿಟಿ ಇತ್ತು ನಮ್ಮ RCBಗೂ ಇವ್ರು ಕ್ವಾಲಿಫೈ ಆದಂಥ ರೀತಿಗೂ. 2 ಆಫ್ ದ ಗ್ರೇಟೆಸ್ಟ್ ಕಮ್ ಬ್ಯಾಕ್ ಅಂತ ಹೇಳಬೇಕು. 2024ನ ತೊಗೊಂಡು ನೋಡ್ತು ಅಂದರೆ ಇದು ಕೂಡ ಅಷ್ಟೇ 2024 ಆ್ಯಂಡ್ 2025 ನಡೀತಾ ಇರೋಂಥದ್ದಲ್ವ ಈ ಟೂರ್ನಮೆಂಟು, ಬಿಗ್ ಬ್ಯಾಶ್ ಲೀಗು. ಸೊ 2 ಆಫ್ ದ ಗ್ರೇಟೆಸ್ಟ್ ರೀಸೆಂಟ್ ಕಮ್ ಬ್ಯಾಕ್ಸ್ ಅಂತ ಅಂದರೆ ನಮ್ಮ RCB ಮಾಡಿರುವಂಥದ್ದು, ಜೊತೆಗೆ ಮೆಲ್ಬೋರ್ನ್ ಸ್ಟಾರ್ಸ್ ಮಾಡಿರುವಂಥದ್ದು. ಮ್ಯಾಕ್ಸ್ವೆಲ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ರೆ ಚೆನ್ನಾಗಿರೋದು ನಮ್ಮ RCBಗೆ. ಇನ್ನು ನೆಕ್ಸ್ಟ್ ಲೆವೆಲ್ ಹೊರಟೋಗ್ಬಿಟ್ಟಿರೋದು. ಬಟ್ ಮ್ಯಾಕ್ಸ್ವೆಲ್ ಸೈಲೆಂಟಾಗಿ ಕೂತ್ಕೊಳ್ಳಪ್ಪ, ಸೈಲೆಂಟಾಗಿ ನೀನು ನಾವು ಆಡ್ಕೊಂತೀವಿ ಅಂತ ಕೂರ್ಸೋ ಥರ ಆಗೋಗ್ಬಿಟ್ಟಿತ್ತು. ಇಲ್ಲಿ ಅಲ್ಲಿದ್ದಂಥವ್ರು ಇಬ್ಬರಿದ್ದಾರೆ, ಟಾಮ್ ಕರನು ಇದ್ದಾರೆ. ಈ ಕಡೆನೂ ಕೂಡ ಅಷ್ಟೇ ಮೆಲ್ಬೋರ್ನ್ ಸ್ಟಾರ್ಸಲ್ಲಿ ಟಾಮ್ ಕರನ್ ಅಂಡ್ ಮ್ಯಾಕ್ಸ್ವೆಲ್ ಇದ್ದಾರೆ. ನಮ್ಮ RCB ಟಾಮ್ ಕರನ್ ಅಂಡ್ ಮ್ಯಾಕ್ಸ್ವೆಲ್ ಇದ್ದರು. ಸೊ ಅವರು ಕ್ರಂಚ್ ಸಿಚುವೇಷನಲ್ಲಿ, ಅದು ಗೆಲ್ಲೇಬೇಕಾದಂಥ ಟೈಮಲ್ಲಿ ಟಾಪ್ ಕ್ವಾಲಿಟಿ ಟೀಮಿಗೆ ಲಾಸ್ಟ್ ಮ್ಯಾಚ್ ಹೊಡೆಯೋದಿದೆಯಲ್ಲ, ಸೊ ಇದಂತೂ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಮೆಲ್ಬೋರ್ನ್ ಸ್ಟಾರ್ಸ್ ಅವರು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಮೆಚ್ಕೊಳ್ಳೇಬೇಕು ಗುರು. ಈ ಟೂರ್ನಮೆಂಟ್ನ ಮೆಲ್ಬೋರ್ನ್ ಸ್ಟಾರ್ಸ್ ಅವರು ಗೆದ್ದರೂ ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಯಾಕಂದರೆ ಟಾಪ್ ಕ್ವಾಲಿಟಿ ಟೀಮ್ಗೆ ಹರಿಕೇನ್ಸ್ಗೆ ಹೊಡೆದಿದ್ದಾರೆ ಅಂತ ಅಂದರೆ ನೋಡಬೇಕು ಏನಾಗುತ್ತೆ ಅಂತ. ಬಟ್ ಕಂಟಿನ್ಯೂಸ್ ಆಗಿ 5 ಮ್ಯಾಚ್ನಾಗ ಗೆಲ್ಲೋದಿದೆಯಲ್ಲ ಗುರು, ಇದು ಗ್ರೇಟೆಸ್ಟ್ ಕಮ್ ಬ್ಯಾಕ್. ಹೌದು, ಯಾರು ಕೂಡ ಅನ್ಕೊಳ್ಳೋದಿಲ್ಲ ನಮ್ಮ RCB ಗಾನ್ ಕೇಸ್ ಬಿಡೋಗುರು, ಮುಗೀತು ಟೂರ್ನಮೆಂಟ್, ಅವ್ನ ಅಜ್ಜಿ ಪ್ಲೇ ಆಫ್ಸಿಗೆ ಎಲ್ಲಿ ಕ್ವಾಲಿಫೈ ಆಗ್ತಾರೋ ಗುರು, ಆಗೋ ಮಾತು ಹೇಳು ಗುರು. ಇನ್ನು 6ಕ್ಕೆ 6 ಗೆದ್ರೆ ಕ್ವಾಲಿಫೈ ಆಗ್ಬೋದು ನೋಡಿ ಅಂತ ಹೇಳ್ತಿದ್ದೆ. 6ಕ್ಕೆ 6 ಗೆದ್ದೆ ತೋರಿಸ್ಬಿಟ್ರು ನಮ್ಮ RCB ಅವರು, ಅಂಡ್ ಕ್ವಾಲಿಫೈ ಆಗ್ಬಿಟ್ರು. ಇವರು ಅಷ್ಟೇ ಲಾಸ್ಟ್ ಮ್ಯಾಚ್ನ ಸೋತಿತ್ತು ಅಂತ ಅಂದರೆ, ಹರಿಕೇನ್ಸ್ ಮೇಲೆ ಸೋತಿತ್ತು ಅಂತಂದರೆ ಪರ್ತ್ ಅವರು ಕ್ವಾಲಿಫೈ ಆಗಿಬಿಟ್ರು. ಅವರು ನೆಟ್ ರನ್ ರೇಟ್ ಮೇಲೆ ಕ್ವಾಲಿಫೈ ಆಗಿಬಿಟ್ರು ಅವರು. ಬಟ್ 5ಕ್ಕೆ 5 ಹೊಡೆದ್ಬಿಟ್ಟು ಇವಾಗ ಕ್ವಾಲಿಫೈ ಆಗಿದ್ದಾರೆ. ಆ್ಯಂಡ್ ಟೂರ್ನಮೆಂಟ್ನ ಗೆದ್ರು ಕೂಡ ಆಶ್ಚರ್ಯ ಪಡೋದಿಲ್ಲ ಏನಿಲ್ಲ. ನಮ್ಮ RCB ಎಲಿಮಿನೇಟರ್ ಹೊಡ್ಸ್ಕೊಂಬಂದರು, ಇವರು ಎಲಿಮಿನೇಟರ್ ಹೊಡ್ಸ್ಕೊಂತಾರೆ. RCB ಥರನೇ ಕಮ್ ಬ್ಯಾಕ್ ಮಾಡಿದ್ದಾರೆ. ಇವರು RCB ಥರ ಎಲಿಮಿನೇಟರ್ಲೇ ಹೊಡ್ಸ್ಕೊಂಬರ್ತಾರ ಅಥವಾ ಟಾಪ್ ಕ್ವಾಲಿಟಿ ಟೀಮಾಗಿ ಪ್ರೂವ್ ಆಗ್ತಾರೆ. ಫಸ್ಟ್ 5 ಮ್ಯಾಚ್ನ ಸೋತು ಆಮೇಲೆ ಒಂಥರ ಮುಂಬೈ ಇಂಡಿಯನ್ಸು ಮಾಡಿದ್ದಾರೆ. ಫಸ್ಟ್ 5 ಮ್ಯಾಚ್ನ ಸೋತಿ ಆಮೇಲೆ ಟ್ರೋಫಿ ಗೆದ್ದಿರುವಂಥ ಇತಿಹಾಸ ಎಲ್ಲ ಇದೆ. ಬಟ್ ರೀಸೆಂಟ್ ಟೈಮ್ಸಲ್ಲಿ ಗ್ರೇಟೆಸ್ಟ್ ಕಮ್ ಬ್ಯಾಕ್ ಅಂದರೆ ಅದು ನಮ್ಮ RCB ಮಾಡಿರೋಂಥದ್ದು, ಜೊತೆಗೆ ಮೆಲ್ಬೋರ್ನ್ ಸ್ಟಾರ್ಸ್ ಮಾಡಿರೋದು. ಈ 2 ಟಾಪ್ ಲೀಗ್ಗಳಲ್ಲಿ ಇವರ ಈ ಫ್ಲೋನ ನೋಡ್ತು ನಮ್ಮ ಮೆಲ್ಬೋರ್ನ್ ಸ್ಟಾರ್ಸ್ದು ಸಿಡ್ನಿ ಥಂಡರ್ಸ್ಗೆ ಹೊಡೆದ್ಬಿಟ್ಟು ಯಾಕೋ ನನಗೇನೋ ಕ್ವಾಲಿಫೈ 2ಗೆ ಎಂಟ್ರಿ ಕೊಡೋದು ಯಾಕೋ ನನಗೇನೋ ಡೌಟ್ ಕಾಣಿಸ್ತಾ ಇಲ್ಲ. ನೋಡೋಣ ಅದೇನಾಗುತ್ತೆ ಸೀನ್ ಅಂತ. ಒಂದು ವೇಳೆ ಎಲ್ಲಿಂದ ಟ್ರೋಫಿ ಗೆದ್ಬಿಟ್ರು ಅಂತ ಅನ್ಕೊಳ್ಳಿ ಮೆಲ್ಬೋರ್ನ್ ಸ್ಟಾರ್ಸ್ ಅವರು, ನಮ್ಮ RCB ಗೆಲ್ಲಕ್ಕಾಗಲಿಲ್ಲ. ಈ ಥರ ಕಮ್ ಬ್ಯಾಕ್ ಎಕ್ಸ್ಟ್ರಾರ್ಡನರಿ ಕಮ್ ಬ್ಯಾಕ್ ಮಾಡಿದ್ರು ಗೆಲ್ಲಕ್ಕಾಗಲಿಲ್ಲ. ಇವರನ್ನು ಕಮ್ ಬ್ಯಾಕ್ ಮಾಡಿ ಗೆದ್ಬಿಟ್ರು ಅಂದರೆ ಅದು ಒಂಥರ ಇತಿಹಾಸ ಖಂಡಿತ ಆಗೇ ಆಗುತ್ತೆ. ಫಸ್ಟ್ 5 ಮ್ಯಾಚ್ನ ಸೋತ್ಬಿಟ್ಟು ಹೊಡೆದಂಥ ಟ್ರೋಫಿ ಆಗುತ್ತೆ.
ನೋಡೋಣ ಮ್ಯಾಕ್ಸ್ವೆಲ್ ಏನಾರು ಕರಾಮತ್ ಏನಾರು ಮತ್ತೆ ತೋರಿಸ್ತಾರೇನೋ ಅಂತ. ಆ ಕ್ರಂಚ್ ಸಿಚುವೇಶನ್ ಅಲ್ಲಿ ಗೆಲ್ಲೇಬೇಕಾದಂಥ ಸಿಚುವೇಶನ್ ಅಲ್ಲಿ 3ಕ್ಕೆ 3 ಮ್ಯಾಚ್ನು ಕೂಡ ಪರ್ಫಾರ್ಮ್ ಮಾಡಿ ಸಿಂಗಲ್ ಹ್ಯಾಂಡಲ್ಲಿ ಗೆಲ್ಸ್ಬಿಟ್ಟಿದ್ದಾರೆ ಮ್ಯಾಕ್ಸ್ವೆಲ್ ಅವರು. ನೋಡೋಣ ಇನ್ನು ಬರೋವಂಥ ಮ್ಯಾಚ್ಗಳು ಪ್ಲೇ ಆಫ್ಸ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಮ್ಯಾಚ್ಗಳು. ಇಲ್ಲೇನೋ ಸಗದಾಗಿ ಪರ್ಫಾರ್ಮ್ ಮಾಡಿದ್ರು ಅಂತಂದರೆ ನಮ್ಮ ಆರ್ ಸಿ ಬಿ ಫ್ಯಾನ್ಸಿಗೆ ಬೇಜಾರಾಗುತ್ತೆ, ಖಂಡಿತ ಬೇಜಾರಾಗಲೇಬೇಕು, ರಿಗ್ರೆಟ್ ಪಡ್ಕೊಳ್ಳೇಬೇಕು. ಅಲ್ಲ ಗುರು, ಈ ಥರ ಪರ್ಫಾರ್ಮೆನ್ಸು ನಮ್ಮ ಟೀಮಲ್ಲಿ ಕೊಟ್ಬಿಟ್ಟಿತ್ತು ಅಂತ ಅಂದಿದ್ರೆ ನಾವು ಟ್ರಾಫಿನೇ ಹೊಡೆದ್ಬಿಡ್ತಿದ್ವಲ್ಲ ಗುರು ಅಂತ ಅನ್ಕೊಂತೀವಿ. ನೋಡೋಣ ಅದೇನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.